ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ಕಾನ್ಸೆಪ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ತಮ್ಮನೇಲಲ್ಲಿ ನೋಡಿದ್ದೀರಾ. ನಮ್ಮ CCL ಗೇಮ್ ನೆನೆ ನಡೆದಿದ್ರ ಬಗ್ಗೆ ಮಾತಾಡೋಣ ಅಂತ. CCL ಅಂದ್ರೆ ಏನು? ಸೆಲೆಬ್ರಿಟಿ ಲೀಗ್. ಅಲ್ಲಿ ಆಡ್ತಾ ಇರೋರು ನಮ್ಮ ಸೆಲೆಬ್ರಿಟಿ, ಸ್ಪೆಷಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ಅವರೆಲ್ಲ ಆಟ ಆಡಬೇಕಾದ್ರೆ ನಮಗೋಸ್ಕರ, ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಆಟ ಆಡ್ತಿರ್ತಾರೆ. ಅಲ್ಲಿ ನಾವೂ ಏನು ಸೀರಿಯಸ್ ಆಗಿ ಫೈಟಲ್ಲಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಆ್ಯಂಡ್ ಅವ್ರುಗಳೂ ಫ್ರೆಂಡ್ಸ್ ಥರನೇ ಇರ್ತಾರೆ, ಸೆಲೆಬ್ರಿಟೀಸ್ ಅಲ್ವಾ, ಅವ್ರಿಗೆಲ್ಲ ಟಚ್ ಇರುತ್ತೆ, ಫ್ರೆಂಡ್ಸ್ ಥರ ಇರ್ತಾರೆ. ಆ ಥರ ಎಲ್ಲ ನಾವು ಈ RCB CSK ಥರ ಎಲ್ಲ ನಾವು ಸೀರಿಯಸ್ಸಾಗಿ ತೊಗೊಳ್ಳಲ್ಲ. ಬಟ್ ನಿನ್ನೆ ಕರ್ನಾಟಕ ಬುಲ್ಡೋಸರ್ಸ್ ಆ್ಯಂಡ್ ಪಂಜಾಬ್ ಅವ್ರಿಗೆ ಆಗಿದ್ದು ನಮಗೆ RCB CSK ಥರನೇ ಅನ್ನಿಸ್ಬಿಡ್ತು. ಯಾಕೆ ಸಡನ್ನಾಗಿ ಆ ಥರ ಫೈಟ್ ಮಾಡಿದ್ರು ಅಂತಲೂ ನಮಗೆ ಗೊತ್ತಿಲ್ಲ. ಫಸ್ಟು ಟಾಸ್ ಗೆದ್ದು ಪಂಜಾಬ್ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. 121 ನೋಡಿದ್ರು, 8 ವಿಕೆಟ್ ಕಳ್ಕೊಂಡ್ರು. ಅದಾದಮೇಲೆ ಕರ್ನಾಟಕ ಬುಲ್ಡೋಸರ್ಸು ಎಲ್ಲರೂ ಅವ್ರವ್ರ ಎಫರ್ಟ್ ಹಾಕಿದ್ದಾರೆ. ಬಟ್ ಇಲ್ಲಿ ಮ್ಯಾಟ್ರ್ ಏನು ಅಂತ ಅಂದರೆ, ಆ ನಿಂಜಾ ಅವರು ಸಡನ್ನಾಗಿ ಬಂದು, ಅದು ಕಿಚ್ಚ ಸುದೀಪ್ ಅವ್ರ ಮೇಲೆ ಯಾಕೆ ವಾಯ್ಸ್ ರೈಸ್ ಮಾಡೋಕ್ಕೆ ಬಂದರು ಅನ್ನೋದು, ಅಲ್ಲಿ ಯಾರು ತಪ್ಪು ಯಾರು ಸರಿ ನಮಗದು ಕಾಣಲ್ಲ. ಆದರೆ ಕಿಚ್ಚ ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡೋ ಅಷ್ಟು ಧೈರ್ಯನ ಇವನಿಗೆ ಅನ್ನೋಷ್ಟು. ಅದು ಯಾರು? ನಮ್ಮ ಬಾದ್ಶಾ ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡೋದು ನಮ್ಮ ಕಿಚ್ಚ ಸುದೀಪ್. ನಾವು ಫ್ಯಾನ್ಸ್ ಆಗಿ ನೋಡೋದ್ರಿಂದ ಅದನ್ನೆಲ್ಲ ತೊಗೊಳಕ್ಕಾಗಲ್ಲ. ಅದನ್ನು ಬಿಟ್ಟರೆ ಗೇಮಲ್ಲೆಲ್ಲ ಅದು ಬೇರೆ ವಿಷಯ. ಬಟ್ ವಾಯ್ಸ್ ಯಾಕೆ ರೈಸ್ ಮಾಡ್ತಿದ್ರು ಅನ್ನೋದು ಅದು ನೋಡೋಕ್ಕೂ ಆಗಲ್ಲ, ತೊಗೊಳಕ್ಕೂ ಆಗಲ್ಲ. ಕಿಚ್ಚ ಅವರು ಒಂದು 4-5 ಮಾತು ಹೇಳಿ ಅವರು ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಹೋಗ್ಬಿಟ್ರು. ಅವ್ರು ಯಾಕಂದರೆ ಜಾಸ್ತಿ ಎಲ್ಲ ಕ್ಯಾರಿ ಮಾಡೋಕ್ಕೆ ಹೋಗಲ್ಲ ಅವರು. ಈ ನಾಯಿಗಳು ಬೊಗಳ್ತಾ ಇದ್ರೆ ಕಲ್ಲು ಹಾಕೊಂಡು ನಿಂತ್ಕೊಳ್ಳಲ್ಲ ಅವರು. ಆ ಥರ ಕ್ಯಾರೆಕ್ಟ್ರೇ ಅಲ್ಲ ನಮ್ಮ ಕಿಚ್ಚ ಅವ್ರದ್ದು. ಅದಾದಮೇಲೆ ಸ್ವಲ್ಪ ಸುಮ್ಮನಾದ. ಅವ್ರು ಹೋಗಿದ ತಕ್ಷಣ ಚಂದನ್ ಅವ್ರ ಜೊತೆ ಜಾಸ್ತಿ ಮಾಡ್ದ. ಮತ್ತೆ ಚಂದನ್ ಅವರು ವಾಯ್ಸ್ ರೈಸ್ ಮಾಡ್ತಾಯಿದ್ರು. ಇವನು ಅಂದರೆ ಕರ್ನಾಟಕದವ್ರನ್ನ ನೋಡಿದ್ರೇ ಇವ್ರುಗಳಿಗಾಗಲ್ವ ಕೆಲವೊಬ್ರಿಗೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆಯಿಂದನೂ ಹಂಗೆ ಅನಿಸುತ್ತೆ ನಮಗೆ. ಈ CSK ಅವ್ರು ಮಾಡೋದು ಹಂಗೆ ಅನಿಸುತ್ತೆ, ಬೇರೆಯವ್ರು ಮಾಡೋದು ಹಂಗೆ ಅನಿಸುತ್ತೆ. ಬರೀ ಕರ್ನಾಟಕದವರು ಈ ಬ್ಯಾಂಗ್ಳೂರವ್ರ ಮೇಲೆ ಟಾರ್ಗೆಟ್ ಮಾಡ್ತಾರ ಅಂತ ಅನಿಸುತ್ತೆ. ಅದೇನು ಉರಿ ಕಿತ್ಕೊಳ್ಳುತ್ತೋ ನಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಿಲ್ಲ. ಆದರೆ ಅಲ್ಲಿ ನನಗನ್ಸಿದ್ದೇನು ಗೊತ್ತಾ, ದರ್ಶನ್ ಅವ್ರು ಇದ್ದಾಗ ಒಂದು ಫೈಟ್ ಆಗಿತ್ತು, ಆಗ ತುಂಬ ಲಾಂಗ್ ಬ್ಯಾಕು. ನಿನ್ನೆ ಆದಾಗಲೂ ದರ್ಶನ್ ಅವ್ರು ಇರಬೇಕಾಗಿತ್ತು. ಒಂದೊಂದು ಸಿಚುವೇಷನಲ್ಲಿ ದರ್ಶನ್ ಅವರು ರಿಯಾಕ್ಟ್ ಆಗೋದು ಕರೆಕ್ಟ್ ಅನಿಸ್ಬಿಡುತ್ತೆ. ಈ ಥರದ್ರಲ್ಲಿ ಕಿಚ್ಚ ಅವ್ರು ಹೋದ್ಮೇಲೂ ಇವನು ರಿಯಾಕ್ಟ್ ಆಗ್ತಿದ್ದ ಅಂದಾಗ ದರ್ಶನ್ ಅವ್ರು ಇರಬೇಕಾಗಿತ್ತು ಅಲ್ಲಿ. ಅವಾಗ ಸಖತ್ತಾಗಿ ಇರ್ತಿತ್ತು. ಆ ದರ್ಶನ್ ಅವ್ರು ಇದ್ದಿದ್ರೆ ಬೇರೆಯವರೆಲ್ಲ ಮಾತಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಸೊ ವಿ ಮಿಸ್ ಡಿ ಬಾಸ್ ಅಲ್ಲಿ. ಏನಂತೀರ ನೀವು? ಸೊ ಇದಾದಮೇಲೆ ಮ್ಯಾಚ್ ಆಯಿತು, ಏನೋ ಜಗಳ ಆಯಿತು, ಎಲ್ಲ ಓಕೆ. ಬಟ್ 2 ರನ್ನಿಂದ ಸೋತೋದ್ರಲ್ಲ, ಅದು ಬೇಜಾರಾಯಿತು. ಜಗಳ ಆದಮೇಲೆ ಮ್ಯಾಚ್ ಗೆದ್ದುಬಿಟ್ಟಿದ್ರೆ ನಾವು ಕಾಲರ್ ಎತ್ಕೊಂಡು ಹೆಂಗೆ ಅಂತ ಅನ್ಬೋದಿತ್ತು. ಬಟ್ 2 ರನ್ನಿಂದ ಸೋತಿದ್ದು ಸ್ವಲ್ಪ ಫ್ಯಾನ್ಸ್ಗಳಿಗೆ ಬೇಜಾರಾಯಿತು. ಇಟ್ಸ್ ಓಕೆ, ಸೆಮಿಫಿನಾಲೆಗೆ ಕ್ವಾಲಿಫೈ ಆಗಿದ್ದೀವಿ ನಾವು. ಫಿನಾಲೆ ಇದೆ ಇನ್ನು, ನೋಡಬೇಕು ಏನಾಗುತ್ತೆ ಅಂತ. ಇದೊಂದು ಪಾಠ ಅಂತಲೂ ಅನ್ಕೊಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಆಟ ಆಡಬೇಕು. ಹಂಗಂತ ಏನು ಎಫರ್ಟ್ಸ್ ಹಾಕಿಲ್ಲ ಅಂತ ಅಲ್ಲ. ರಾಜೀವ್ ಅವರು, ಚಂದನ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್, ನಮ್ಮ ಕೃಷ್ಣ ಅವರು ಎಲ್ಲರೂ ಅವ್ರವ್ರದ್ದೇ ಎಫರ್ಟ್ಸ್ ಕೂಡ ಹಾಕಿದ್ದಾರೆ. ಆದರೆ ಇದು ಒಂದು ಪಾಠ, 2 ರನ್ನಲ್ಲಿ ಸೋತಿದ್ದಿದೆಯಲ್ಲ, ಅದೊಂದು ಪಾಠ ಅಂತ ತಿಳ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಫಿನಾಲೆ ಗೆದ್ದರೆ ಅವಾಗ ನೋಡಿ ನಾವು ಫ್ಯಾನ್ಸ್ಗಳು ಕರ್ನಾಟಕ ಬುಲ್ಡೋಸರ್ಸ್ ಕಾಲರ್ ಎತ್ಕೊಂಡು ಹೆಂಗೆ ನಮ್ಮ ಕಿಚ್ಚ ಅಂತ ಹೇಳ್ಬೋದು. WPL ಕೂಡ ಸ್ಟಾರ್ಟ್ ಆಗಿದೆ. CCL ಮುಗೀತಿದ್ದಂಗೆ WPL ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದ್ರದ್ದು ರಿಸಲ್ಟ್ ನಾವು ವೆಯ್ಟ್ ಮಾಡಬೇಕು. ಲಾಸ್ಟ್ ಟೈಮ್ ನಮ್ಮ ಹುಡುಗಿರ್ ಕಪ್ ಗೆದ್ದಿದ್ರು. ಈ ಸರಿ ಕಂಟಿನ್ಯೂ ಸ್ಟಾರ್ಟಿಂಗ್ 2 ಮ್ಯಾಚ್ ಗೆದ್ದಿದ್ರು. 3ನೇ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ಎಫರ್ಟ್ ಹಾಕಿನೂ ಎಲ್ಲೋ ಒಂದು ಕಡೆ ಸೋತೋದ್ರು. ಬಟ್ ಇಟ್ಸ್ ಓಕೆ, ಅಕ್ಸೆಪ್ಟ್ ಮಾಡೋಣ. ನಮ್ಮ RCBನ ನಾವು ಬಿಟ್ಕೊಡೋಕ್ಕಾಗತ್ತಾ? ಅದಾದಮೇಲೆ ನಮ್ಮದು ಮೇಯ್ನ್ ಸ್ಟಾರ್ಟ್ ಆಗುತ್ತೆ. IPL ಸ್ಟಾರ್ಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ. ಈ ಸರಿ ಅವ್ರ ಕ್ಯಾಪ್ಟನ್ ಅಲ್ಲ, ಸ್ಟಿಲ್ ನಮಗೆಲ್ಲ ಅವರೇ ಕ್ಯಾಪ್ಟನ್ನು. ನಮಗೆ ಯಾರೇ ಕ್ಯಾಪ್ಟನ್ ಆದರೂ ವಿರಾಟ್ ಕೊಹ್ಲಿ ಅಷ್ಟೇ ಕಾಣಿಸ್ತಾರೆ ಅಲ್ಲಿ. ಕಾಯ್ತಾ ಇರ್ತೀವಿ ನಾವೆಲ್ಲ. ಹಬ್ಬ ಸ್ಟಾರ್ಟ್ ಆಗಿದೆ. CCL, WPL, ಅದಾದಮೇಲೆ IPL, ಇನ್ನು ಮೇ ಎಂಡ್ವರೆಗೂ ಇದೇ ಇರುತ್ತೆ. ಹೋಪ್ ಈ ಸರಿ ನಮ್ಮ RCB ವಿನ್ ಆಗುತ್ತೆ ಅಂತ. CCLಲ್ಲಿ ಕೂಡ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್, WPLಲ್ಲಿ ವುಮೆನ್ಸ್ ಆ್ಯಂಡ್ ಇಲ್ಲಿ IPLಲ್ಲಿ ನಮ್ಮ RCB ಎಲ್ಲ ಹ್ಯಾಟ್ರಿಕ್ ವಿನ್ ಆಗಿಬಿಟ್ರಂತೂ ನಮ್ಮನ್ನು ಹಿಡಿಯೋಕ್ಕಾಗತ್ತಾ ಫ್ಯಾನ್ಸ್ಗಳನ್ನ? ಚಾನ್ಸೇ ಇಲ್ಲ. ಸೊ ಆ ಥರ ಆಗಬೇಕು ಅಂತ ನಾವೆಲ್ಲ ಪ್ರೇ ಮಾಡೋಣ. ಈ ಸರಿ ಎಲ್ಲ ಮ್ಯಾಚಲ್ಲೂ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ. ಜೈ RCB, ಜೈ ಕರ್ನಾಟಕ ಬುಲ್ಡೋಸರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.